ನಮಸ್ಕಾರ ಎಲ್ರಿಗೂ. ನಾನಿವತ್ತು ದಸರಾ ಸ್ಪೆಷಲ್ ಕಡಕೋಣಿ ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ, ಬನ್ನಿ. ನಾನಿಲ್ಲಿ 2 ಗ್ಲಾಸಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ಮತ್ತು 1 ಗ್ಲಾಸಷ್ಟು ಬೆಲ್ಲವನ್ನು ತೊಗೊಂಡಿದ್ದೀನಿ. ನಿಮಗೆ ಬೆಲ್ಲ ಇಲ್ಲಾಂದರೆ ಸಕ್ಕರೆ ಕೂಡ ಹಾಕ್ಬೋದು. ನಾನಿಲ್ಲಿ ಬೆಲ್ಲ ಯೂಸ್ ಮಾಡ್ತಾಯಿದ್ದೀನಿ. ಅದಾದಮೇಲೆ 1 ಗ್ಲಾಸ್ ನೀರಲ್ಲಿ ಬೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದರೊಳಗಡೆ ಸ್ವಲ್ಪ ಇಲೈಚಿಯನ್ನು ಹಾಕಿಬಿಟ್ಟು ಮತ್ತು ಹಿಟ್ಟಿನಲ್ಲಿ ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ಚೆನ್ನಾಗಿ ನಾದಿದ್ರೆ ಆಯಿತು. ಸ್ವಲ್ಪ ಈ ಹಿಟ್ಟಿಗೆ ಗಟ್ಟಿಯೇ ನಾದಬೇಕು, ತುಂಬ ಗಟ್ಟಿ ಇದ್ದರೆ ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಹಾಫ್ ಆನ್ ಅವರ್ ಇಲ್ಲ 1 ಅವರ್ಗೋಸ್ಕರ ರೆಸ್ಟ್ ಮಾಡೋಕ್ಕೆ ಬಿಡ್ತೀನಿ. ಅದಾದಮೇಲೆ ಅದಕ್ಕೆ ಸಣ್ಣ ಸಣ್ಣ ಉಳ್ಳೆಯನ್ನು ಕಡ್ಕೊಂಡ್ಬಿಟ್ಟು ಪೂರಿ ಥರ ಲಟ್ಟಿಸಿದ್ರೆ ಮುಗೀತು. ಸ್ವಲ್ಪ ತೆಳ್ಳನೇ ಇರಬೇಕು ಇದು ಪೂರಿ. ಇದು ನಾವು ಡಿಶ್ ದುರ್ಗಾಷ್ಟಮಿ ದಿವಸ ಮಾಡೋದು, ಯಾವಾಗಲೂ ನವರಾತ್ರಿಯಲ್ಲಿ ದುರ್ಗಾಷ್ಟಮಿ ದಿವಸ ಮಾಡಿ ದೇವರನ್ನ ನೈವೇದ್ಯಗೆ ಮಾಡೋದು ಇದು. ಸೊ ಇದು ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೂ, ಮತ್ತು ಇದಕ್ಕೆ ನಾವು 10 ಡೇಸ್ವರೆಗೂ ಸ್ಟೋರ್ ಮಾಡಿ ಇಡಬಹುದು. ಅದಾದಮೇಲೆ ಎಲ್ಲ ಪೂರಿ ಮಾಡಾದಮೇಲೆ ನಾವು ಇದಕ್ಕೆ